ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ದಲಿತ ವಿರೋಧಿ, ಜನ ವಿರೋಧಿ, ಅಭಿವೃದ್ಧಿ ವಿರೋಧಿ, ಹಿಂದೂ ವಿರೋಧಿ ಹಾಗೂ ರೈತ ವಿರೋಧಿ, ಇದರೊಳಗೆ ಎತ್ತಿದ ಕೈ ಅಂತ ಅನ್ನೋ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರದ ನಡವಳಿಕೆ. ಇವತ್ತು ರಾಜ್ಯದಲ್ಲಿ ಮುಂಗಾರು ಚೆನ್ನಾಗಾಯ್ತು, ಈಗ ಬರ್ತಾ ಇರುವಂತಹ ಮಳೆನೂ ಚೆನ್ನಾಗಾಗ್ತಾ ಇದೆ ಎಲ್ಲ ಕಡೆ. ಆದರೆ ರಾಜ್ಯ ಸರ್ಕಾರ ತಯಾರಿನೇ ಆಗಿಲ್ಲ ಅಂದರೆ ರೈತ ವಿರೋಧಿ ಅಲ್ಲದೆ ಇನ್ನೇನು ಹೇಳಕ್ ಸಾಧ್ಯ ಅಂತ. ವಿದ್ಯಾನಿಧಿನ ನಿಲ್ಲಿಸಿದ್ರು, ಸರಿ, ದುಡ್ಡಿಲ್ಲ. ಕಿಸಾನ್ ಸಮ್ಮಾನ್ ಯೋಜನೆಯನ್ನ ನಿಲ್ಲಿಸಿದ್ರು, ಸರಿ, ದುಡ್ಡಿಲ್ಲ. ಕೇಂದ್ರ ಸರ್ಕಾರದಿಂದ ಬರುವಂತ ಗೊಬ್ಬರನ ಸರಿಯಾಗಿ ನೀವು ರೈತರಿಗೆ ಕೊಡ್ಲಿಲ್ಲ ಅಂದ್ರೆ ನಾವು ರೈತ ವಿರೋಧಿ ನಿಮ್ ಸರ್ಕಾರ ಮಾಡ್ತಿರೋದು ಏನು ಅಂತ ನಮಗೆ ಕೇಳಕ್ ಹಕ್ಕಿಲ್ವಾ? ಹಾಗಾಗಿ ಇವತ್ತು ಬಂದಿರೋಂಥ 8,73,000 ಒಟ್ಟು ಗೊಬ್ಬರ ಟನ್ ಗಟ್ಟಲೆ ಬಂದಿರೋ ಅಂಥದ್ದನ್ನ ನಿಮಗೆ ಪ್ಲಾನ್ ಮಾಡಕ್ಕೆ ಬರಲಿಲ್ಲ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳೇ ಮತ್ತು ಕೃಷಿ ಸಚಿವರೇ ಚೆಲುವರಾಯಸ್ವಾಮಿ ಅವ್ರು ಏನ್ ಮಾಡ್ತಿದ್ದೀರಾ ಅಂತ. ಒಂದ್ ಕಡೆ ಮುಖ್ಯಮಂತ್ರಿಗಳು ಈ ರಾಜ್ಯದ ಮುಖ್ಯಮಂತ್ರಿಯ ಸ್ಥಾನವನ್ನು ಉಳಿಸ್ಲಿಕ್ಕೆ ಅವ್ರಿಗೆ ಏನೇನ್ ಬೇಕೋ ಅದ್ರ ತಯಾರಿ. ಚೆಲುವರಾಯಸ್ವಾಮಿ ಅವರು ತನ್ನ ಸಚಿವ ಸ್ಥಾನ ಉಳಿಸ್ಕೋಬೇಕು, ಮತ್ತೆ ಬರೋ ದಿನದಲ್ಲಿ ಇದಕ್ಕಿಂತ ಬೆಟರ್ ಸಚಿವ ಸ್ಥಾನ ಬೇಕು ಅನ್ನೋಂಥದ್ರೊಳಗೆ ಅದ್ರೊಳಗಡೆ ತಯಾರಿ. ಇಲ್ಲಿ ರೈತರು ಮಾತ್ರ ಇವತ್ತು ನಿದ್ದೆ ಬಿಟ್ಟು ಇವತ್ತು ಗೊಬ್ಬರ ಇಲ್ಲದೆ ಆ ಥರ ಸ್ಥಿತಿಲಿ ಇವತ್ತು ರಾಜ್ಯದಲ್ಲಿ ನಡೀತಾ ಇರುವಂಥದ್ದು. ಜೊತೆಗೆ ಯೂರಿಯಾ ಗೊಬ್ಬರ ಇವತ್ತು ಕೇಂದ್ರ ಸರ್ಕಾರ ಇಷ್ಟು ಪ್ಲಾನ್ ಮಾಡಿ ಇದಕ್ಕೆ ಬೇಕಾಗಿರುವಂಥ ಅನುದಾನವನ್ನ ಕೊಡುತ್ತೆ. ಹವಾಮಾನ ಹೆಂಗಿದೆ ಅನ್ನುವಂಥದ್ದನ್ನ ಈ ರಾಜ್ಯ ಸರ್ಕಾರದ ಅಧಿಕಾರಿಗಳಿಗೆ ಗೊತ್ತು. ರಾಜ್ಯ ಸರ್ಕಾರದ ಮಂತ್ರಿಗಳು ಅವ್ರ ಜೊತೆ ಕೂರ್ಲೇ ಇಲ್ಲ. ನಮಗೆ ಯಾವ ಟೈಮಲ್ಲಿ ಯಾವ ಭಾಗದಲ್ಲಿ ನಮಗೆ ಯೂರಿಯಾ ಗೊಬ್ಬರ ಬೇಕು ಅಂತ ಗೊತ್ತೇ ಆಗಲಿಲ್ಲ ಇವರಿಗೆ. ನಮ್ದು ಒಂದೇ ರೀತಿಯಾದಂತಹ ಹವಾಮಾನ ಏನಿರೋದಿಲ್ಲ. ಭಾರತದಲ್ಲಿ ಉತ್ತರ ಭಾರತದಿಂದ ದಕ್ಷಿಣ ಭಾರತ ತನಕ ವಿವಿಧ ಹಂತಗಳಲ್ಲಿ ಮಳೆ ಆಗುವಂತಹ ಜಾಗಗಳು. ಯಾವ ಟೈಮಲ್ಲಿ ಎಲ್ಲೆಲ್ಲಿಗೆ ಸರಬರಾಜು ಮಾಡಬೇಕು ಅದರದ್ದು ಡಿಮ್ಯಾಂಡನ್ನು ಏನು ಕಳಿಸ್ಬೇಕು ಅಂತ ಕಳಿಸ್ಲಿಲ್ಲ. ನಮಗೆ ರಾಜ್ಯಕ್ಕೆ ಬೇಕಾಗಿರೋಂಥದ್ದು 6 ಲಕ್ಷ ಟನ್ನು ಗೊಬ್ಬರ, ಆ 6.73 8.34 ನಮಗೆ ಅಲಾಟ್ ಆಗಿದೆ ಕೇಂದ್ರ ಸರ್ಕಾರದಿಂದ. ನನಗೆ ಡಿಮ್ಯಾಂಡ್ ಯಾವಾಗ ಹಾಕ್ಬೇಕು ಅನ್ನುವಂಥದ್ದನ್ನು ಇಷ್ಟೊಂದು ಕಾಮನ್ ಸೆನ್ಸ್ ಇಲ್ದಿರೋಂತಹ ಈ ಸರ್ಕಾರ ಇನ್ನು ನಾವು ಇವರಿಗೆ ಏನು ಬೈಬೇಕು ಅನ್ನುವಂಥದ್ದನ್ನೇ ನಮಗೆ ಗೊತ್ತಾಗ್ತಾ ಇಲ್ಲ. ಅವರವರ ಕುರ್ಚಿಗಳನ್ನ ಉಳಿಸ್ಕೊಳಕ್ ಬಿಟ್ರೆ ಮಾತ್ರ ಯಾವುದೇ ಒಬ್ಬ ರೈತನ ಪರವಾಗಿ ಏನಾರ ಮಾಡಬೇಕು, ರೈತಂಗೆ ಏನು ಬೇಕು, ಈ ದೇಶದ ಬೆನ್ನೆಲುಬು ಅಂತ ಬರೇ ಭಾಷಣ ಮಾತ್ರ ಇಷ್ಟು ವರ್ಷಗಳ ಕಾಲ ಹೇಳ್ಕೊಂತ ಬಿದ್ದಂಥ ಕಾಂಗ್ರೆಸ್ಸು ಇವತ್ತು ಸಂಪೂರ್ಣವಾಗಿ ಕುಸಿದಿದೆ. ಇದ್ರ ವಿರುದ್ಧ ಭಾರತೀಯ ಜನತಾ ಪಾರ್ಟಿಯ ರೈತ ಮೋರ್ಚಾದಿಂದ ದೊಡ್ಡ ಹೋರಾಟವನ್ನು ಇಡೀ ರಾಜ್ಯಾದ್ಯಂತ ಮಾಡಲಿದ್ದೀವಿ. ಈ ಬೇಕಾಗಿರುವಂಥ ಯೂರಿಯಾ ಗೊಬ್ಬರ ಮತ್ತೆ ಗೊಬ್ಬರಕ್ಕೆ ಬಂದಂಥ ರೈತರಿಗೆ ಲಾಠಿ ಚಾರ್ಜ್ ಮಾಡ್ತಾರೆ ಹಾವೇರಿ ಮತ್ತು ದಾವಣಗೆರೆ ಜಿಲ್ಲೆಯಲ್ಲಿ. ಇದು ಎಷ್ಟು ಸರಿ ಅಂತ. ನಮಗೆ ಬೇಕಾಗಿರೋದು ಎಷ್ಟು ಅನುದಾನ ಮತ್ತು ಬಜೆಟಲ್ಲಿ ಇವ್ರು ಹಾಕೋಬೇಕಾದ್ರೆ ಈ ಸಲ ನಮಗೆ ಬೇಕಾಗಿರೋ ಬಜೆಟ್ಗಿಂತ ಕಡಿಮೆ ಬಜೆಟನ್ನು ಕೇಳಿರೋಂಥದ್ದೇ ನಮಗೆ ಆಶ್ಚರ್ಯ. ನಮ್ಮ ರಾಜ್ಯದಲ್ಲಿ ಎಷ್ಟು ಕೃಷಿ ಭೂಮಿಗಳಿದೆ, ಎಲ್ಲಿಗೆ ಯೂರಿಯಾ ಗೊಬ್ಬರ ಬೇಕು, ಯೂರಿಯಾ ಇದೆ ನ್ಯಾನೋ ಯೂರಿಯಾ ಅಂತ ಈಗ ಬಂದಿದೆ. ಆ ನ್ಯಾನೋ ಯೂರಿಯಾದ ಮುಖಾಂತರ ಸಾಕಷ್ಟು ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದನ್ನು ಕೂಡ ಆಗುತ್ತೆ. ಅದನ್ನು ಕೂಡ ಗಮನ ಹರಿಸ್ಲಿಲ್ಲ. ಟೆಕ್ನಾಲಜಿ ಹೊಸದು ಬರ್ತಿದೆ, ಅದಕ್ಕೆ ಬೇಕಾಗಿರೋಂಥ ಟೆಕ್ನಾಲಜಿಗೆ ಬೇಕಾಗಿರೋಂಥ ಉಪಕರಣಗಳನ್ನ ಇಂಡೆಂಟ್ ಮಾಡಲಿಲ್ಲ, ಅದಕ್ಕೆ ಬಜೆಟನ್ನು ಸಪ್ರೇಟಾಗಿ ಮಾಡಲಿಲ್ಲ. ಹಾಗಾಗಿ ಇವತ್ತು ಇಡೀ ರಾಜ್ಯ ಸರ್ಕಾರ ಕುಸಿದಿದೆ. ಅದರೊಳಗೂ ಇವತ್ತು ಇಷ್ಟು ಉತ್ತಮವಾದಂಥ ಬೆಳೆಯುವಂತಹ ಈ ನಮ್ಮ ರಾಜ್ಯದಲ್ಲಿ ಇವತ್ತು ಸರ್ಕಾರದ ನೀತಿಯಿಂದ, ಗೊಬ್ಬರದ ಅಲಭ್ಯತೆಯಿಂದ ಇವತ್ತು ಇಡೀ ರೈತ ಕುಟುಂಬಕ್ಕೆ ಅನ್ಯಾಯ ಮಾಡಿದೆ ಈ ಸರ್ಕಾರ. ಅತ್ಯಂತ ಕೆಟ್ಟ ಸ್ಥಿತಿಗೆ ರಾಜ್ಯ ಸರ್ಕಾರ ಹೋಗಿದೆ ಅನ್ನೋವಂಥದ್ದು ಇವತ್ತು ಕಣ್ಮುಂದೆ ಕಾಣ್ತಾ ಇದೆ. ಇನ್ನೊಂದು ಜನ ವಿರೋಧಿಲಿ ನಾವು ಇತ್ತೀಚೆಗೆ ನೋಡಿದ್ವಿ, 14,000 ಜನ ಸಣ್ಣ ಉದ್ಯಮಿಗಳು, ಅತಿ ಸಣ್ಣ ಮತ್ತು ಮಧ್ಯಮ ವರ್ಗದ ಉದ್ಯಮಿಗಳಿಗೆ ನೋಟಿಸ್ಗಳನ್ನ ಕೊಡ್ತಾರೆ. ಆ ನೋಟಿಸ್ಗಳನ್ನ ಕೊಟ್ಟಾಗಲೇ ನಾವು ಹೇಳಿದ್ವಿ ಇದು ಅವೈಜ್ಞಾನಿಕವಾಗಿದೆ. ಮತ್ತು ಯಾವುದೇ ಒಬ್ಬ ಸಣ್ಣ ವ್ಯಾಪಾರಿಗೆ ನೀವು ನೋಟಿಸ್ ಕೊಡೋಕ್ಕಿಂತ ಮುಂಚೆ, ಫೈನಲ್ ನೋಟಿಸ್ ಅಂದರೆ ನೀವು ಟ್ಯಾಕ್ಸ್ ಕಟ್ಟಿ ಅನ್ನೋದಕ್ಕಿಂತ ಮುಂಚೆ ಕೇಳಬೇಕಿತ್ತು ಅವನದೇನು ಟ್ರಾನ್ಸಾಕ್ಷನ್ನು ಅಂತ. ಆ ಟ್ರಾನ್ಸಾಕ್ಷನ್ನು ಅದರೊಳಗಡೆ ಯಾವ್ದು ನೀವು ಎಕ್ಸಮ್ಟೆಡ್ ಇದೆ ಅಂತ, GST ಎಕ್ಸಮ್ಟೆಡ್ ಇದೆ ಅನ್ನೋವಂಥದ್ದನ್ನು ಕೇಳಲಿಲ್ಲ. ಒಂದೇ ಒಂದು ಉದಾಹರಣೆ ಅಂದರೆ ಮೊಸರು ಮತ್ತು
ತುಪ್ಪ, ಹಾಲು, ಇದನ್ನ ಹಾಲು ಮತ್ತು ಮೊಸರಿಗೆ ಎಕ್ಸೆಂಪ್ಷನ್ ಇದೆ. ಹಾಲು ಮತ್ತು ಹಾಲು ಮತ್ತು ಮೊಸರು ಮಾರುವಂತಹ ಉದ್ಯಮಿಗಳಿಗೆ ಎಕ್ಸೆಂಪ್ಷನ್ ಇದೆ. ಅವರಿಗೆ ಅತಿ ಹೆಚ್ಚು ಇವತ್ತು ಅವರಿಗೆ UPI ಮುಖಾಂತರ QR ಕೋಡ್ ಮುಖಾಂತರ ತಗೊಳ್ಳೋವಂಥದಕ್ಕೆ ಅವ್ರಿಗೆ ನೋಟಿಸ್ ಕೊಡ್ತಾರೆ. ನಿಂದು ಟೋಟಲ್ ವಹಿವಾಟಲ್ಲಿ ಒಂದು ಪರ್ಸನಲ್ ಟ್ರಾನ್ಸಾಕ್ಷನ್ ಇರುತ್ತೆ, ಅವನಿಗೆ ಯಾರೋ ಒಬ್ಬ 50,000 1,00,000 ಕಳಿಸಿದ್ರೆ ಅದರದ್ದು ಬೇರೆ ಬೇರೆ ಇದು ಕೇಳಲಿಲ್ಲ. ಮತ್ತೆ ನಮ್ದು ಸ್ಲ್ಯಾಬ್ಗಳು ಬೇರೆ ಇರುತ್ತೆ, 5%, 12%, 18%, ಅದನ್ನು ಕೇಳಲಿಲ್ಲ. ಡೈರೆಕ್ಟಾ ನೀವು ಟ್ಯಾಕ್ಸ್ ಕಟ್ಟಿ ಅಂತ ಒಂದ್ಸಲ ನೋಟಿಸ್ ಕೊಟ್ಟಾದ್ಮೇಲೆ ಅದನ್ನ ಹಿಂಪಡೆದಿದ್ದೀವಿ ಅಂತ ಹೇಳಿದ್ದು ಬಿಟ್ರೆ ಆ 14,000 ಜನಕ್ಕೆ ಇನ್ನೂ ರಿಲೀಫ್ ಕೊಟ್ಟಿಲ್ಲ. 14,000 ಜನಕ್ಕೆ ನೀವೇನು ಕೊಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಅಂತ ಇನ್ನೂ ಕೊಟ್ಟಿಲ್ಲ. ಯಾವಾಗ ಬೇಕಾದ್ರೆ ಇದೊಂದು ತೂಗುಗತ್ತಿ. ಹಿಂದೆ ಕೊಟ್ಟಿದ್ವಿ. ಹೆಂಗೆ ಅಂದ್ರೆ ಈಗಿನ ಸರ್ಕಾರ ದುಡ್ಡು ಖಾಲಿ ಆಗಿರೋದ್ರಿಂದ, ಖಜಾನೆ ಖಾಲಿ ಆಗಿರೋದ್ರಿಂದ ಎಲ್ಲೆಲ್ಲ ಬೇಕೋ ಅಲ್ಲಲ್ಲಿ ಕಿತ್ಕೊಳ್ಳೋ ಅಂಥದ್ದು, ಎಲ್ಲೆಲ್ಲಾಗುತ್ತೋ ಅಲ್ಲಲ್ಲಿ ದುಡ್ಡನ್ನ ಎಳೆಯೋ ಅಂಥದ್ದನ್ನ ಮಾಡ್ತಾ ಇರೋವಂಥದಕ್ಕೆ ದೊಡ್ಡ ಉದಾಹರಣೆ ಇವತ್ತು 14,000 ಜನ ನಮ್ಮ ಟ್ರೇಡರ್ಸಿಗೆ ಕೊಟ್ಟಿರೋದು. ಅದನ್ನ ವಿಡ್ರಾ ಮಾಡಿದೀವಿ ಅಂತ ಬಾಯಲ್ಲಿ ಹೇಳಿದಾರೆ ಬಿಟ್ರೆ ಇಲ್ಲ ನಾವು ಇನ್ನು ಮುಂದೆ ಕೇಳಲ್ಲ ಅಂತ. ಯಾಕಂದ್ರೆ ಇನ್ನೊಂದು ವರ್ಷ ಬಿಟ್ರೆ ಮತ್ತೆ ಇವ್ರಿಗೆ ದುಡ್ಡು ಬೇಕು ಅಂದ್ರೆ ಹಿಂದೆ ಕೊಟ್ಟಿದ್ವಲ್ಲ ನೋಟಿಸು, ಇದ್ರ ಮೇಲೆ ಮತ್ತೆ ಕಟ್ಟಿ ಅಂತ ಹೇಳೋ ಅಂತ ಈ ಸರ್ಕಾರದ ನೀತಿ ಇದು ಸರಿಯಲ್ಲ. ಇದು ಜನ ವಿರೋಧಿ ನೀತಿಗಳಿದಾವೆ, ರೈತರು ವಿರೋಧಿ ನೀತಿಗಳಿದಾವೆ. ಈಗಾಗಲೇ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಅಂತ ಗೊತ್ತಾಗಿದೆ ಜನಕ್ಕೆ. ಈ ತರ ಅಭಿವೃದ್ಧಿ ಅಂತೂ ಶೂನ್ಯ ಆಗಿದೆ. ಹಾಗಾಗಿ ಈಗ್ಲಾದ್ರೂ ಈ ರಸಗೊಬ್ಬರ ಮತ್ತೆ ನ್ಯಾನೋ ಗೊಬ್ಬರ ಇದ್ರ ಬಗ್ಗೆ, ಯೂರಿಯಾ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಆದ್ರೂ ಯೋಚನೆ ಮಾಡಿ ರೈತರಿಗೆ ಒಂದು ಒಳ್ಳೇದ ಕೆಲಸ ಮಾಡ್ಬೇಕು ಅಂತ ತಮ್ಮ ಮೂಲಕ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ವಿಷಯಗಳನ್ನ ಇವತ್ತು ಅರಣ್ಯ ಮಂತ್ರಿಗಳಿಗೂ ತಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸಾಕು ಹಸುಗಳನ್ನ ಇದನ್ನ ಅರಣ್ಯ ಪ್ರದೇಶಕ್ಕೆ ಬಿಡಬಾರ್ದು ಅನ್ನುವಂಥದ್ದು ಇತ್ತೀಚೆಗೆ ಅವ್ರದ್ದೊಂದು ನೋಟಿಸ್ಗಳನ್ನ ಅಂದ್ರೆ ನೋಟಿಫಿಕೇಶನ್ ಅನ್ನ ಹೊರಡಿಸ್ತಾರೆ. ಇದು ಎಷ್ಟು ಸರಿ? ಅವ್ರ ಊರಲ್ಲಿ ಏನಿದೆ ಅನ್ನೋವಂಥದ್ದನ್ನ ಅವರು ಗಮನ ಮಾತ್ರ ವಹಿಸಿದಾರ? ನಮ್ಮಂತ ಮಲೆನಾಡು ಭಾಗದಲ್ಲಿ ಅರಣ್ಯ ಪ್ರದೇಶ ಇರುವಂಥದ್ದು, ಅರಣ್ಯದ ಜೊತೆಗೆ ನಮ್ಮ ಜನಜೀವನ ಇರುವಂತಹ ಜನಕ್ಕೆ ಇದು ಎಷ್ಟು ಸರಿ ಅನ್ನೋವಂಥದ್ದನ್ನು ಒಂದು ಭಾಗ. ಎರಡನೇದು ನಮ್ಮ ಶಿವಮೊಗ್ಗದ ಮಲೆನಾಡು ಭಾಗದಲ್ಲಿರುವಂಥ ಶರಾವತಿ ಮುಳುಗಡೆ ಸಂತ್ರಸ್ತರು, ಅದೇ ರೀತಿ ನಾನಾ ರೀತಿಯಾದಂತಹ ಇಲ್ಲಿನ ಸಂತ್ರಸ್ತರಿಗೆ ಏನಿದ್ದಾರೆ, ಇದು ಕಾಂಗ್ರೆಸ್ಸಿನ ಕೂಸು. ಯಾವಾಗ ಆ ಸಂತ್ರಸ್ತರಿಗೆ ಸರಿಯಾದಂತಹ ರೀತಿಯಲ್ಲಿ ಅವರಿಗೆ ರಿಹ್ಯಾಬಿಲಿಟೇಷನ್ ಆಗಬೇಕಿತ್ತು ಆಗ ಮಾಡದೇ ಇರೋವಂಥದ್ದೇ ಇವತ್ತು ನಾವೆಲ್ಲರೂ ಕಣ್ಮುಂದೆ ಕಾಣ್ತಾ ಇರೋಂಥ ಸಮಸ್ಯೆ ಇದು. ಹಾಗಾಗಿ ಇವತ್ತೇನು ನೋಟಿಸ್ಗಳನ್ನು ಕೊಡ್ತಾ ಇದ್ದಾರೆ, ದಯಮಾಡಿ ಅರಣ್ಯ ಸಚಿವರೇ ಯಾವುದೇ ನೋಟಿಸ್ಗಳನ್ನು ಕೊಡಬೇಡಿ. ಹಿಂದೆ ಒಂದು ಹೇಳಿತ್ತು, 3 ಎಕರೆ ಒಳಗಡೆ ಇರುವಂಥ ಯಾವುದೇ ಒಬ್ಬ ರೈತನಿಗೆ, ಯಾವುದೇ ಒಬ್ಬ ಸಂತ್ರಸ್ತನಿಗೆ ಯಾವುದೇ ಕಾರಣಕ್ಕೂ ಒಂದೇ ಒಂದು ನೋಟಿಸನ್ನು ಕೊಡಬಾರ್ದು ಅಂತ ಹೇಳಿತ್ತು. ಆದರೂ ಕೂಡ ನೀವು 1 ಎಕರೆ, 3/4 ಎಕರೆ, ಅರ್ಧ ಎಕರೆ ಅವರಿಗೆಲ್ಲ ನೋಟಿಸ್ಗಳನ್ನು ಕೊಡ್ತಾ ಇದ್ದೀರಾ. ಏನು ಒಕ್ಕಲೆಬ್ಸಿ ಏನು ಮಾಡಬೇಕು ಅಂತ ಇದ್ದೀರಾ? ಜನರು ಯಾರು ಇರಲೇಬಾರ್ದು ಅನ್ನೋವಂಥದ್ದೇನು ಇದೆಯಾ? ಇಡೀ ಈ ಭಾಗದ ರೈತರು ಮತ್ತೆ ಏನು ಸಂತ್ರಸ್ತರಿದ್ದಾರೆ, ಈ ರಾಜ್ಯಕ್ಕೆ ಈ ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಂತ್ರಸ್ತ ಕುಟುಂಬಗಳಿಗೆ ಮತ್ತೆ 75-80 ವರ್ಷದಿಂದ ಅವರು ಈ ಪ್ರದೇಶದಲ್ಲಿ ಇದ್ದಂಥವರಿಗೆ, ಯಾರು ಈ ಸಂತ್ರಸ್ತರಿದ್ದಾರೆ ಅವರು 35-40 ವರ್ಷಗಳ ಹಿಂದೆನೆ ಅವ್ರಿಗೆ ಕೊಡಬೇಕಾಗಿರೋಂಥ ಜಾಗಗಳನ್ನೆಲ್ಲ ಕೊಟ್ಟಿರೋಂಥವ್ರಿಗೆ ಅಲ್ಲಿ ಉಳುಮೆ ಮಾಡಿ ಜೀವನ ಮಾಡ್ಕೊಂಡಿರೋರು, 1 ಎಕರೆ 2 ಎಕರೆ ಮಾಡ್ಕೊಂಡಿರೋರು ಇದ್ದಾರೆ. ಅವರನ್ನೇ ಒಕ್ಲೆಪ್ಸಿ ಏನು ಮಾಡಬೇಕು ಅಂತಿದ್ದೀರಾ? ಹಾಗಾಗಿ ದಯಮಾಡಿ ಈ ನೋಟಿಸ್ಗಳನ್ನು ಹಿಂದೆ ತಗೊಳ್ಳಿ. ಏನು ಹಿಂದೆ ತಪ್ಪುಗಳನ್ನು ಕಾಂಗ್ರೆಸ್ ಅವರೇ ಮಾಡಿರೋವಂಥ ತಪ್ಪುಗಳು ಏನೇನಿದೆ ಅದನ್ನು ಸರಿಪಡಿಸಿ ಕೇಂದ್ರ ಸರ್ಕಾರದ ಜೊತೆ ಕುತ್ಕೊಳ್ಳಿ. ಅರಣ್ಯ ಭೂಮಿ ಎಷ್ಟಿದೆ, ನಮ್ಮ ಒಟ್ಟು ಸಂತ್ರಸ್ತರು ಎಷ್ಟು ಜನ ಇದ್ದಾರೆ ಅದೆಲ್ಲ ನಮ್ಮ ಹತ್ರ ಮಾಹಿತಿ ಇದೆ. ಆ ಮಾಹಿತಿಗೆ ಅನುಗುಣವಾಗಿ ಅವರಿಗೆ ಜೀವನಕ್ಕೆ ನಡೆಸೋವಂಥದ್ದು ಏನೇನಿದೆ ಆ ಜಾಗಗಳನ್ನ ಅವ್ರಿಗೆ ಕೊಡೋವಂಥದ್ದನ್ನ ಆಗಬೇಕು ಅಂತ ತಮ್ಮ ಮೂಲಕ ಕೇಳಲಿಕ್ಕೆ ಇಚ್ಛಪಡ್ತೀನಿ. ಹಿಂದೆ ನಡೆದಂಥದ್ದಕ್ಕೂ ಇವತ್ತಿನ ಸರ್ಕಾರದ ಒಟ್ಟಾರೆ ಇದಕ್ಕೂ ಬಹಳ ವ್ಯತ್ಯಾಸಗಳಿದ್ದಾವೆ. ಇವತ್ತು ಕೇಂದ್ರ ಸರ್ಕಾರ ನಮಗೆ ಅಲಾಟ್ ಮಾಡಾಗಿದೆ, ಇಷ್ಟನ್ನ ಗೊಬ್ಬರನ ನಾವು ಅಲಾಟ್ ಮಾಡಿದೀವಿ ಅಂತ. ನಮ್ದು ಡಿಮ್ಯಾಂಡ್ ಎಷ್ಟಿದೆ? ಅದಕ್ಕಿಂತ 1.25 ಲಕ್ಷ ಟನ್ ಅಷ್ಟು ಅಡಿಷನಲ್ಲು ಕೊಡ್ತೀವಿ ಅಂತ ಹೇಳಾಗಿದೆ. ನೀವು ಡಿಮ್ಯಾಂಡೇ ಕಳಿಸ್ಲಿಲ್ಲ ಅಂದ್ರೆ ಯಾವ ಟೈಮಿಗೆ ಬೇಕು ಅಂತ ಕೇಳಲಿಲ್ಲ ಅಂದ್ರೆ. ಹಾಗಾಗಿ ಅವತ್ತಿಂದಕ್ಕೂ ಇವತ್ತಿಂದಕ್ಕೂ ವ್ಯತ್ಯಾಸ ಇರೋದು ಅದೇ. ಅವತ್ತು ಕೇಂದ್ರ ಸರ್ಕಾರದಿಂದ ಬಂದಿರಲಿಲ್ಲ, ನಾವು ಅವತ್ತು ಮ್ಯಾನೇಜ್ ಮಾಡೋಕ್ಕಾಗಿರಲಿಲ್ಲ.
ಇವತ್ತು ಕೇಂದ್ರ ಸರ್ಕಾರದಿಂದ ಬಂದಾಗಿದೆ. ಅದನ್ನ ಇವರು ಮ್ಯಾನೇಜ್ ಮಾಡೋ ಅಷ್ಟು ತಾಕತ್ತಿಲ್ಲ ಇವರಿಗೆ. ಮ್ಯಾನೇಜ್ ಮಾಡೋ ಅಷ್ಟು ಅಧಿಕಾರಿಗಳಿಗೆ ಇದನ್ನ ಯಾವಾಗ ನಾವು ತಗೋಬೇಕು, ಯಾವಾಗ ನಾವು ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನುವಂಥ ಸಾಮಾನ್ಯ ಜ್ಞಾನನೂ ಇಲ್ದಿರುವಂತ ರಾಜ್ಯ ಸರ್ಕಾರ ಇವತ್ತು. ಜಿಲ್ಲೆಯಲ್ಲಿ ಈಗಾಗಲೇ ಯೋಚನೆ ಆಗಿದೆ. ರಾಜ್ಯದಲ್ಲಿ ರಾಜ್ಯ ಅಧ್ಯಕ್ಷರು ಈಗಾಗಲೇ ರೈತ ಮೋರ್ಚಾದ ಕಡೆಯಿಂದ ಇಡೀ ರಾಜ್ಯಾದ್ಯಂತ ಹೋರಾಟವನ್ನ ಈಗಾಗಲೇ ಇವತ್ತು ಸಾಯಂಕಾಲದೊಳಗಡೆ ನಾವು ಹೇಳ್ತೇವೆ. ಜಿಲ್ಲೆಯಲ್ಲೂ ಕೂಡ ಇದರ ದೊಡ್ಡ ಹೋರಾಟವನ್ನ ಇಲ್ಲಿರುವಂಥ ರೈತ ಮೋರ್ಚಾದ ನೇತೃತ್ವದಲ್ಲಿ ಮತ್ತು ರೈತರ ಜೊತೆ ಗೂಡಿ ಹೋರಾಟವನ್ನ ಮಾಡೋರಿಗೆ. ಮಾನ್ಯ ಪ್ರಿಯಾಂಕ ಖರ್ಗೆ ಅವರೇ, ನೀವು ಪಂಚಾಯತ್ ರಾಜ್ ಇಲಾಖೆಯ ಬಗ್ಗೆ ನನ್ನ ಮೊದಲನೇ ಅಧಿವೇಶನದಲ್ಲಿ ನೀವು ಮಾತಾಡಿದಾಗ ನನಗೆ ಬಹಳ ಒಂದು ಸಂತೋಷ ಆಗಿತ್ತು. ಒಬ್ಬ ಮಂತ್ರಿ ಪಂಚಾಯತ್ ರಾಜ್ ಇಲಾಖೆಯನ್ನ ಒಂದಷ್ಟು ಸರಿಪಡಿಸ್ಬೇಕು, ಅಲ್ಲಿರುವ ಸಮಸ್ಯೆಗಳನ್ನು ಬಗೆಹರಿಸ್ಬೇಕು ಅನ್ನುವಂಥದ್ದನ್ನ ನಿಮಗೆ ಬಹಳ ದೊಡ್ಡ ಕನಸಿತ್ತು. ನಿಮ್ದು ಬರೇ ಅದು ಮಾತಾಗೆ ಉಳಿದ್ಬಿಡ್ತಾ ಅಂತ ನನಗೆ ಅನ್ನಿಸ್ತಾ ಇದೆ. ಪಂಚಾಯತ್ ರಾಜ್ ಇಲಾಖೆಯನ್ನ ಶಕ್ತಿ ಕೊಡಬೇಕು, ಅದಕ್ಕೆ ಬೇಕಾಗಿರುವಂಥ ಅನುದಾನವನ್ನ ಕೊಡಬೇಕು ಅಂತ ನಾವೆಲ್ಲ ಕೇಳಿದಾಗ ಬಹಳ ಪಾಸಿಟಿವ್ ಆಗಿ ಮಾತಾಡಿದ್ರಿ. 2 ವರ್ಷ ಆಯ್ತು, ಏನ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗಿಲ್ಲ. ಪಂಚಾಯತ್ ರಾಜ್ ಇಲಾಖೆ ಇವತ್ತು ಈ ಒಂದು ಅಭಿವೃದ್ಧಿಗೆ ನಿಮ್ಮ ಹತ್ರ ದುಡ್ಡಿಲ್ಲ, ಒಪ್ಕೊಂತೀನಿ. ನಿಮ್ಮ ಹತ್ರ ಮಾಡೋಕ್ಕಾಗಲ್ಲ, ಏನು ಕೊಡೋಕ್ಕಾಗಲ್ಲ, ಅನುದಾನ ಕೊಡೋಕ್ಕಾಗಲ್ಲ. ಆದರೆ ಸಣ್ಣ ಸಣ್ಣ ಬೇಡಿಕೆಗಳು, ಯಾಕಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಯೋಜನೆಗಳನ್ನ ಅನುಷ್ಠಾನ ಮಾಡುವಂಥದ್ದು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಬರುವಂಥ ಗ್ರಾಮ ಪಂಚಾಯತಿನ ನೌಕರರು. ಒಂದೊಂದು ಗ್ರಾಮ ಪಂಚಾಯತಿಗೆ 8-10 ಗ್ರಾಮಗಳು ಬರುತ್ತೆ. ಅಂಥ ಗ್ರಾಮಗಳನ್ನು ಇವತ್ತು ನೀರಿಂದ ಹಿಡಿದು ಘನತ್ಯಾಜ್ಯ ವಿಲೇವಾರಿಯಿಂದ ಹಿಡಿದು ಅಲ್ಲಿಗೆ ಬೇಕಾಗಿರುವಂಥ ಎಲ್ಲ ಸವಲತ್ತುಗಳನ್ನು ಕೊಡುವಂಥ ಗ್ರಾಮ ಪಂಚಾಯತ್ ನೌಕರರಿಗೆ ಕನಿಷ್ಠ ವೇತನ ಕೊಡೋಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ಹೋಗ್ಲಿ, ಕನಿಷ್ಠ ವೇತನ ಬೇಡ, ಅವ್ರು ಕೇಳ್ತಾ ಇರುವಂತಹ ವೇತನ ಪ್ರತಿ ವರ್ಷ ಎಷ್ಟೆಷ್ಟು, ಈ ಇನ್ಫ್ಲೇಷನ್ನು ನೀವು ಮಾತಾಡ್ತೀರಾ, ಇಂಗ್ಲೀಷ್ನಲ್ಲಿ ಭಾಳ ಒಳ್ಳೊಳ್ಳೆ ಪದಗಳನ್ನೆಲ್ಲ ಬಳಸ್ತೀರಾ ನೀವು. ಅದೆಲ್ಲದರ ಜೊತೆಗೆ ಒಂದಷ್ಟು ಅವ್ರ ಬೇಡಿಕೆಗಳನ್ನ ಕೂತು ಚರ್ಚೆ ಮಾಡಬೇಕು ಅಂತ ನಾವು 1 ವರ್ಷದ ಕೆಳಗಡೆ ಕೇಳ್ಕೊಂಡ್ವಿ. ಅವ್ರ ಹೋರಾಟಗಳನ್ನ ನಡೆಸ್ಬೇಕಾದ್ರೆ ನಾವೇ ಕೇಳ್ಕೊಂಡ್ವಿ, 1 ಗಂಟೆ ಟೈಮ್ ಕೊಡಿ ಅಂತ. ನಿಮಗೆ ಟೈಮೇ ಇಲ್ಲ. ಅವ್ರಿಗೆ ಅವ್ರ ಸಮಸ್ಯೆಗಳನ್ನ ಕೇಳಕ್ಕೆ ಟೈಮ್ ಇಲ್ಲ. ಸರಿಪಡಿಸ್ತಿರೋ ಬಿಡ್ತಿರೋ ಬೇರೆ, ಸಮಸ್ಯೆ ಆದ್ರನ್ನ ಕೇಳಿ ನೀವು ಕುತ್ಕೊಂಡು ಆ ನೌಕರರ ಜೊತೆ ಮಾತಾಡಕ್ಕೂ ನಿಮಗೆ ಒಂದು ವ್ಯವಧಾನ ಇಲ್ಲ. ಆ ವ್ಯವಧಾನ ಇಲ್ದೇನೆ ಸಮಸ್ಯೆಗಳನ್ನು ಬಗೆಹರಿಸ್ಬೇಕು ಅನ್ನೋವಂಥದ್ದನ್ನು ಯೋಚನೆ ಇಲ್ದೇನೆ ಏನು ರಾಜ್ಯದಲ್ಲಿ ಸರ್ಕಾರ ನಡೆಸ್ತೀರಾ? ಮಾನ್ಯ ಪ್ರಿಯಾಂಕ ಖರ್ಗೆ ಅವರೇ, ದಯಮಾಡಿ ಈಗಲಾದ್ರೂ ಅವ್ರ ಸಮಸ್ಯೆಯನ್ನು ಕೇಳಿ. ಮುತ್ತಿಗೆ ಹಾಕ್ತಾರೆ, ನಾಳೆ ವಿಧಾನಸೌಧವನ್ನ ಮುತ್ತಿಗೆ ಹಾಕ್ತಾರೆ. ನಾಳೆ ಗ್ರಾಮ ಪಂಚಾಯತ್ನ ನೌಕರರು ಏನಾರ ಸುಮ್ಮನೆ ಕೂತ್ರೆ ನಾವು ಕೆಲಸ ಮಾಡಲ್ಲ ಅಂತ ಹೇಳಿದ್ರೆ ಅಧೋಗತಿ ಇಡೀ ರಾಜ್ಯ. ನಾವೆಲ್ಲರೂ ಅದ್ರ ಮೇಲೆ, ಗ್ರಾಮ ಪಂಚಾಯತಿನ ನೌಕರರ ಮೇಲೆ ನಾವೆಲ್ಲರೂ ಅವಲಂಬಿತರಾಗಿದ್ದೀವಿ. ಹಾಗಾಗಿ ದಯಮಾಡಿ ಪ್ರಿಯಾಂಕ ಖರ್ಗೆ ಅವರೇ, ಈಗಲಾದ್ರೂ ಒಂದು ದೊಡ್ಡ ಮನ್ಸು ಮಾಡಿ ಅವ್ರ ಜೊತೆ ಮಾತಾಡಿ. ಫಸ್ಟ್ ಅದರೊಳಗಡೆ ಫೈನಾನ್ಷಿಯಲ್ ರಿಪರ್ಕೇಷನ್ ಇಲ್ಲದೇ ಇರುವಂಥ ಒಂದಷ್ಟು ಸಮಸ್ಯೆಗಳಿದೆ, ಅದನ್ನು ನೀವು ಬಗೆಹರಿಸ್ಬೋದು, ಕೂತು ಬಗೆಹರಿಸ್ಬೋದು. ಒಂದಷ್ಟು ಫೈನಾನ್ಷಿಯಲ್ ಇದೆ, ಅವಶ್ಯಕತೆ ಇದೆ, ಅದನ್ನು ಕೂಡ ಕೊಡುವಂಥದ್ದನ್ನ ಆಗಬೇಕು. ಅವ್ರಿಗೆ ಕನಿಷ್ಠ ವೇತನ ಕೊಡಲಿಲ್ಲ ಅಂದ್ರೆ ಏನು ಕೆಲಸ ಮಾಡ್ತಾರೆ ಇವತ್ತು? ಈ ಕಡೆ ಅಂಗನವಾಡಿ, ಈ ಕಡೆ ಆಶಾ ಕಾರ್ಯಕರ್ತರು, ಈ ಕಡೆ ಗ್ರಾಮ ಪಂಚಾಯತ್ನ ನೌಕರು, ಇವ್ರು ಮೂರೇ ತಾನೇ ಈ 3 ಸ್ಟ್ರೆಂತ್ ನಮಗೆ. ಇವ್ರುಗಳೇ ಕೆಲಸ ಮಾಡೋದು. ಅವ್ರಿಗೆ ಬೇಕಾಗಿರೋಂಥದ್ದು ಸವಲತ್ತುಗಳನ್ನ ಕೊಡಬೇಕು ಅಂತ ಕೇಳ್ಕೊಂತೀವಿ.